ಶಿಥಿಲವಾಗ್ತಾ ಇದೆ. ನೆಗಾಡುವಂತಹ ಸಮಯ ಅಲ್ಲ, ಸಂಬಂಧಗಳು ಶಿಥಿಲವಾಗ್ತಾ ಇದೆ. ಗಂಡನಿಗೆ ಹೆಂಡತಿ ಹತ್ತಿರ ಮಾತಾಡ್ಲಿಕ್ಕೆ, ಹೆಂಡತಿಗೆ ಗಂಡನ ಹತ್ತಿರ ಮಾತಾಡ್ಲಿಕ್ಕೆ, ಗಂಡ ಹೆಂಡತಿ ಸೇರಿ ಮಕ್ಕಳ ಹತ್ರ ಮಾತಾಡ್ಲಿಕ್ಕೆ ಪುರುಸೊತ್ತಿಲ್ಲ. ಎಲ್ಲರೂ ಕೂಡ ಬಿಸಿ. ಯಾವ್ದ್ರಲ್ಲಿ? ವಾಟ್ಸಾಪ್, ಟ್ವಿಟರ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್. ಲಕ್ಷ ಲಕ್ಷ ಫ್ರೆಂಡ್ಸ್ಗಳು. ಇಲ್ಲಿ ಸಂಬಂಧ ಇಲ್ಲ. ನೆರೆ ಮನೆಯಲ್ಲಿ ಯಾರಿದ್ದಾರೆ ಗೊತ್ತಿಲ್ಲ, ನನ್ನ ಫ್ಲಾಟಿನಲ್ಲಿ ಯಾರಿದ್ದಾನೆ ಗೊತ್ತಿಲ್ಲ. ಇದರಲ್ಲಿ ಲಕ್ಷ ಲಕ್ಷ ಫ್ರೆಂಡ್ಸ್ಗಳು, ಲಕ್ಷದ ಹೆಸರಲ್ಲಿ ಫ್ರೆಂಡ್ಸ್ಗಳು. ಸಂಬಂಧಗಳು ಎಲ್ಲಿ ಹೋಯಿತು? ಯಾಕೆ ಗಂಡನಿಗೆ ಹೆಂಡತಿ ಹತ್ರ ಮಾತಾಡ್ಲಿಕ್ಕೆ ಪುರುಸೊತ್ತಿಲ್ಲ? ಯಾಕೆ ಹೆಂಡತಿಗೆ ಗಂಡನ ಹತ್ತಿರ ಕುಶಲೋಪರಿ ಮಾಡ್ಲಿಕ್ಕೆ ಪುರುಸೊತ್ತಿಲ್ಲ? ಏನು ಈ ರೀತಿ ಸಮಾಜ ಒಡಿತಾ ಇರ್ಬೇಕು? ಪ್ರವಾದಿಗಳು ಹೇಳಿದ್ದು, ಗಂಡ ಹೆಂಡತಿಯನ್ನು ಕಂಡು ಹೆಂಡತಿ ಗಂಡನನ್ನು ಕಂಡು ಸ್ಮೈಲ್ ಮಾಡ್ಲಿ ಅಂತ. ಪೊಲೀಸ್ ಆಗಿ ಹೋಗುವುದಲ್ಲ. ಮನೆಗೆ ಹೋಗುವಾಗ ಪೊಲೀಸ್ ಇನ್ಸ್ಪೆಕ್ಟರ್ ಇದ್ದಾರೆ ಇಲ್ಲಿ, ಕೇಳಿ ಅವರಿಗೆ. ಅವರು ಸ್ಟೇಷನ್ಗೆ ಹೋಗುವಾಗ ಪೊಲೀಸ್ ಆಗಿ ಹೋಗುದು, ಮನೆಗೆ ಹೋಗುವಾಗ ಪೊಲೀಸ್ ಆಗಿ ಹೋಗುದಿಲ್ಲ. ಪುರ್ಸೊತ್ತಿದ್ರೆ ಕೇಳಿ ಅವ್ರ ಹತ್ರ. ಅವ್ರು ಹೇಳ್ತಾರೆ, ನಾನು ಪೊಲೀಸ್ ಆಗಿ ಮನೆಗೆ ಹೋಗುದಿಲ್ಲಪ್ಪ, ನಾನು ಗಂಡನಾಗಿ ತಂದೆಯಾಗಿ ಮನೆಗೆ ಹೋಗ್ತೇನೆ ಅಂತ. ನಾವ್ಯಾಕೆ ಪೊಲೀಸ್ ಆಗಿ ಹೋಗ್ಬೇಕು ಮನೆಗೆ? ಹೆಂಡತಿಗೆ ಭಯ, ಮಕ್ಕಳಿಗೆ ಭಯ, ತಂದೆ ಬಂದ ಅಂತ. ಯಾಕೆ ಭಯ? ಪ್ರವಾದಿಗಳು ಹೇಳಿದ್ರು, ಸ್ಮೈಲ್ ಮಾಡಿ ನೀವು. ನಿಮ್ಮ ಮಕ್ಕಳು ಬಂದು ನಿಮ್ಮನ್ನು ಅಪ್ಪಿಕೊಳ್ಬೇಕು, ನನ್ನ ಪಪ್ಪ ಬಂದ ಅಂತ. ಅದು ಮನೆ, ಅದರ ಹೆಸರು ಮನೆ ಅಂತ. ಇದು ಕೋರ್ಟ್ ಕಚೇರಿಗಳ ಕೆಲಸವನ್ನು ಬಹಳ ಸುಲಭವಾಗಿ ಮಾಡುವಂತದ್ದು. ಇಂತಹ ಸಮಾಜದಲ್ಲಿ ಡೈವರ್ಸ್ ಗಳಿರ್ಲಿಕ್ಕೆ ಸಾಧ್ಯ ಇಲ್ಲ. ಇಂತಹ ಸಮಾಜದಲ್ಲಿ ತಲಾಕ್ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಇಂತಹ ಸಮಾಜದಲ್ಲಿ ಕುಲಾಗಳಿರ್ಲಿಕ್ಕೆ ಸಾಧ್ಯ ಇಲ್ಲ. ಪರಸ್ಪರ ಗಂಡ ಹೆಂಡತಿಯನ್ನು, ಹೆಂಡತಿ ಗಂಡನನ್ನು ಪ್ರೀತಿಸುವುದು ಮಾತ್ರವಲ್ಲ, ಗೌರವಿಸಿ ಅಂತ ಪ್ರವಾದಿಗಳು ಹೇಳಿದರು.